ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪಾಪ್ಕಾರ್ನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ಪಾಪ್ಕಾರ್ನ್ ಟೇಸ್ಟ್ ಗೊತ್ತಿಲ್ಲದೆ ಇರೋರು ಇಲ್ಲ, ಇದನ್ನ ಇಷ್ಟಪಡದೇ ಇರೋರು ಇಲ್ಲ ಅಲ್ವಾ. ನಮಗೆ ಟೈಮ್ ಪಾಸ್ ಅಂದಿದ ತಕ್ಷಣ ಪಾಪ್ಕಾರ್ನ್ ನೆನಪು ಬರುತ್ತೆ. ಇದು ಟೀ ಟೈಮ್ಗಾಗಲಿ ಮೂವಿ ಟೈಮ್ಗಾಗಲಿ ತುಂಬ ಚೆನ್ನಾಗಿರುತ್ತೆ. ಸಿನಿಮಾ ನೋಡೋವಾಗ ಇದು ಪಾಪ್ಕಾರ್ನ್ ತಿನ್ಕೊಂತ ಸಿನಿಮಾ ನೋಡ್ತಿದ್ರೆ ಅಂತೂ ಅದ್ರದ್ದು ಟೇಸ್ಟೇ ಬೇರೆ, ಅದು ಟೈಮ್ ಎಂಜಾಯ್ ಮಾಡೋದೇ ಬೇರೆ. ಬನ್ನಿ ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ಬರೀ 3 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಹೆಂಗೆ ಮಾಡೋದಂತ ಹೇಳ್ಬಿಟ್ಟು ಈಸಿ, ಇದು ತುಂಬ ತೋರಿಸ್ತೀನಿ ನಾನು. ನೋಡಿ, ಈ ಥರ ಪಾಪ್ಕಾರ್ನ್ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಪಾಪ್ಕಾರ್ನ್ ಅಂದರೆ ಸಿಗುತ್ತೆ. ಇದು ಮಾಮೂಲಿ ಜೋಳ ಅಲ್ಲ, ಇದು ಪಾಪ್ಕಾರ್ನ್ ಜೋಳ ಅಂತಲೇ ಅನ್ನೋದು. ಇದನ್ನು ನೋಡಿ, ಈ ಥರ ಇರುತ್ತೆ, ಸಣ್ಣಕ್ಕೆ ಉದ್ದಕ್ಕೆ ಇರುತ್ತೆ. ಇದನ್ನು ನಾನು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಒಂದು ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ, ಇಲ್ಲ ಕುಕ್ಕರ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕುಕ್ಕರೇ ಯೂಸ್ ಮಾಡ್ತೀನಿ ಯಾವಾಗಲೂ ರೆಗ್ಯುಲರಾಗಿ. ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದಕ್ಕೆ ಒಂದು 1/4 ಟೀ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಈಗ ಅರಿಶಿನ ಒಂದು ಸ್ವಲ್ಪ ಹಾಕ್ಕೋಬೇಕು. 3 ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರೋದು: ಎಣ್ಣೆ, ಉಪ್ಪು ಮತ್ತು ಅರಿಶಿನ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನು ಜೋಳ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆಗೆ 2 ಟೇಬಲ್ ಸ್ಪೂನು ಜೋಳ ಹಾಕ್ಕೊಂಡ್ರೆ ಸಾಕು. ನೋಡಿ, ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ತಿದ್ರೆ ಅದೇನಾಗುತ್ತೆ, ಈ ಥರ ಒಂದು ಸ್ವಲ್ಪ ಉಬ್ಬುತ್ತೆ. ನೋಡಿ, ಈ ಥರ ಉಬ್ಬುತ್ತಾ ಇದೆಯಲ್ಲ, ಈ ಥರ ಉಬ್ಬುತ್ತಾ ಇರುತ್ತೆ. ನಾವು ಅದನ್ನು ಒಂದು ಸ್ವಲ್ಪ ಈ ಥರ ಶೇಕ್ ಮಾಡ್ತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ರೋಸ್ಟ್ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಾಗುತ್ತೆ. ಅದು ಒಂದೊಂದೇ ಈ ಥರ ಪಾಪ್ಕಾರ್ನ್ ಬರ್ತಿರೋವಾಗ ನಾವೇನು ಮಾಡಬೇಕು, ಲಿಡ್ ಕ್ಲೋಸ್ ಮಾಡಿಬಿಡ್ಬೇಕು. ನೋಡಿ, ಈ ಥರ ಬರ್ತಾ ಇದೆಯಲ್ಲ, ಇಲ್ಲ ಅಂದರೆ ಅದೇನಾಗುತ್ತೆ, ಎಣ್ಣೆ ಮೇಲೆ ಸಿಡಿಯುತ್ತೆ. ಅದಕ್ಕೋಸ್ಕರ ಲಿಡ್ಡು ಮುಚ್ಚಲೇಬೇಕು ನಾವು. ನೋಡಿ, ಈಗೆಲ್ಲ ಆಗೋಗ್ಬಿಟ್ಟಿದೆ. ಅದು ಐ ಫ್ಲೇಮಲ್ಲಿ ಎಲ್ಲ ಆಗಬೇಕು. ಅದಕ್ಕೋಸ್ಕರ ಒಂದೇ 1 ನಿಮಿಷದಲ್ಲಿ ಈ ಥರ ಎಲ್ಲ ಆಗೋಗ್ಬಿಡುತ್ತೆ. ನೋಡಿ, ಒಂದು ಕಾರ್ನು ಒಂದು ಜೋಳನೂ ನಂದ್ರಲ್ಲಿಲ್ಲ. ಇಷ್ಟೇ ಈಸಿ, ತುಂಬ ಅಷ್ಟೇ. ನಾನಿವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ. ಇದ್ರ ಟಿಪ್ಸ್ ಏನಪ್ಪ ಅಂದರೆ, ಐ ಫ್ಲೇಮಲ್ಲಿ ಇಟ್ಕೋಬೇಕು. ಅದು ಸಿಡಿಯೋವರೆಗೂ, ಚೆನ್ನಾಗಿ ಒಂದು ಪಾಪ್ಕಾರ್ನ್ ಬರೋವರೆಗೂ ನಾವು ಅದನ್ನು ರೋಸ್ಟ್ ಮಾಡ್ತಾನೇ ಇರಬೇಕು. ಇಷ್ಟೇ ಆಗಿದೆ. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಟ್ರೈ ಮಾಡ್ತೀರಾ ಅಂತ ನಂಬ್ತೀನಿ ನಾನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ.